ಆ ವೃದ್ಧೆ ಆ ಡ್ರೈವರ್ಗೆ ಅನ್ನ ಹಾಕಿ ಕೆಲಸ ಕೊಟ್ಟು ತನ್ನ ಸ್ವಂತ ಮಗನಂತೆ ನೋಡ್ಕೊಳ್ತಿದ್ಲು. ಆದರೆ ಆ ವಿಶ್ವಾಸಘಾತುಕ ಮಾತ್ರ ತನ್ನ ವರಸೆಯನ್ನ ಬದಲಿಸಿದ್ದ. ಅನ್ನ ತಿಂದ ಮನೆಗೆ ಕನ್ನ ಹಾಕಿದ್ದು ಅಲ್ಲದೆ ಅಜ್ಜಿಗೆ ಚಾಕುವಿನಿಂದ ಇರಿದು ಲಕ್ಷಗಟ್ಟಲೆ ಹಣ ದರೋಡೆ ಮಾಡಿದ್ದ. ಆದರೆ ಅಜ್ಜಿ ಆ ಗ್ಯಾಂಗ್ಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದು ಮಾತ್ರ ವೆರಿ ಇಂಟ್ರೆಸ್ಟಿಂಗ್. ನಂಬಿಕಸ್ಥನಂತೆ ಇದ್ದ ಡ್ರೈವರ್ ಹಣ ಎಗರಿಸಿದ ರೋಚಕ ಸ್ಟೋರಿ ಇಲ್ಲಿದೆ. ಹ್ಯಾವ್ ಅ ಲುಕ್. ಜೊಮ್ಯಾಟೊ ಬಾಯ್ಸ್ ಸೋಗಿನಲ್ಲಿ ಬಂದಿದ್ದ ದರೋಡೆ ಗ್ಯಾಂಗ್. ಚಾಕು ಇರಿದ ಗ್ಯಾಂಗ್, ಸತ್ತಂತೆ ನಟಿಸಿದ ಅಜ್ಜಿ, ಗ್ರೇಟ್ ಎಸ್ಕೇಪ್. ಕಳೆದ ಸೆಪ್ಟೆಂಬರ್ 14ರಂದು ಬನಶಂಕರಿ ಠಾಣಾ ವ್ಯಾಪ್ತಿಯ ಬ್ಯಾಂಕ್ ಕಾಲೋನಿಯಲ್ಲಿ ವೃದ್ಧಿಗೆ ಚಾಕು ಇರಿದು 8 ಲಕ್ಷ ಹಣ, ಜಮೀನಿನ ದಾಖಲೆಯನ್ನ ದರೋಡೆ ಮಾಡಲಾಗಿತ್ತು. ಇದೀಗ ಬನಶಂಕರಿ ಪೊಲೀಸರು ಪ್ರಮುಖ ಆರೋಪಿ ಮಡಿವಾಳ ಅಲಿಯಾಸ್ ಮ್ಯಾಡಿ ಸೇರಿ ಆರೋಪಿ ವಿಠಲ್ ಮತ್ತು ಗಣೇಶ್ ಎಂಬಾತನನ್ನ ಬಂಧಿಸಿದ್ದಾರೆ. ಇನ್ನು ಮನೆ ಮಾಲೀಕ ರಾಹುಲ್ ಮನೆಯಲ್ಲಿ ಕಾರು ಚಾಲಕನಾಗಿ ಕೆಲಸ ಮಾಡ್ತಿದ್ದ ಮ್ಯಾಡಿ ಎಂಬಾತನೇ ಪ್ರಮುಖ ಆರೋಪಿ. ಆದ್ರೆ ಮನೆ ಮಾಲೀಕರ ಬಳಿ ಅತ್ಯಂತ ಸಭ್ಯಸ್ಥನಂತೆ ವರ್ತಿಸಿ ನಂಬಿಕೆ ಗಳಿಸಿದ್ದ. ಕೇವಲ 3-4 ತಿಂಗಳು ಕೆಲಸ ಮಾಡಿದ್ದು. ಆ ಬಳಿಕ ಆರೋಪಿಯ ವರ್ತನೆ ನೋಡಿ ಮಾಲೀಕ ಕೆಲಸದಿಂದ ತೆಗೆದು ಹಾಕಿದ್ದಾನೆ. ಅವತ್ತು ಸೆಪ್ಟೆಂಬರ್ 14 ರಾತ್ರಿ 9:30ರ ಸಮಯ ಮಾಲೀಕ ಇಲ್ಲದನ್ನ ನೋಡಿ ಜೊಮ್ಯಾಟೊ ಬಾಯ್ ಅಂತ ಹೇಳಿದ್ದಾನೆ. ಆಗ ರಾಹುಲ್ ತಾಯಿ ಕನಕ ಪುಷ್ಪಮ್ಮ ಯಾರಿಲ್ಲ ಅಂದಿದ್ದಾರೆ. ಅದಕ್ಕೆ ರಾಹುಲ್ ಅವರು ಬುಕ್ ಮಾಡಿದ್ದಾರೆ ಎಂದಿದ್ದಾನೆ. ಈ ವೇಳೆ ಡೋರ್ ತೆಗೆಯುತ್ತಿದ್ದಂತೆ ನೇರವಾಗಿ ಒಳಗೆ ಬಂದ ಗ್ಯಾಂಗ್ ಅಜ್ಜಿ ಬಾಯಿಗೆ ಬಟ್ಟೆ ತುರುಕಿ ಲಾಕರ್ ಕೀ ಕೇಳಿದ್ದಾರೆ. ಇಲ್ಲ ಅಂತಿದ್ದಂತೆ ಚಾಕು ಇರಿದ ಆರೋಪಿ ಗಣೇಶ್ ಕೊಲೆ ಬೆದರಿಕೆ ಹಾಕಿದ್ದಾನೆ. ಸೆಪ್ಟೆಂಬರ್ 24ರಂದು ಬನಶಂಕರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಅಟೆಂಪ್ಟ್ ಟು ಮರ್ಡರ್ ಪ್ರಕರಣ ದಾಖಲಾಗಿದೆ. ಇದಕ್ಕೆ ತನಿಖೆಯಲ್ಲಿ ನಮಗೆ ಕಂಡು ಬಂದಿರೋದು ಏನಂದರೆ, ಒಂದು 62 ವರ್ಷದ ಹಿರಿಯ ನಾಗರಿಕರನ್ನ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಡ್ರೈವರ್ ಒಬ್ಬರು ಹಣ ದೋಚೋ ಒಂದು ಉದ್ದೇಶದಿಂದ ಆಕೆ ಮೇಲೆ ಹಲ್ಲೆ ಮಾಡಿ ಚಾಕುವಿಂದ, ನಂತರ ಮನೆಯಲ್ಲಿದ್ದ 7 ಲಕ್ಷ ಕ್ಯಾಶ್ ಮತ್ತು ಸುಮಾರು ಪ್ರಾಪರ್ಟಿಗೆ ಸಂಬಂಧಿಸಿದ ಪೇಪರ್ಗಳನ್ನ ಕಳ್ತನ ಮಾಡ್ಕೊಂಡು ಹೋಗಿರ್ತಾನೆ. ಇನ್ನು ಹೊರಗಡೆಯಿಂದ ಬಂದ ಪ್ರಮುಖ ಆರೋಪಿ ಮ್ಯಾಡಿ ಅಜ್ಜಿಗೆ ಲಾಕರ್ ಕೀ ಕೊಡದಿದ್ರೆ ಸುಮ್ಮನೆ ಬಿಡಲ್ಲ ಅಂದು ಗಣೇಶ್ಗೆ ಮತ್ತೊಮ್ಮೆ ಚಾಕು ಇರಿಯಲು ಹೇಳಿದ್ದಾನೆ. ಆಗ ಕೊಲೆ ಮಾಡ್ತಾರೆ ಎಂಬ ಭಯದಿಂದ ರಕ್ತಸ್ರಾವದಲ್ಲಿದ್ದ ಅಜ್ಜಿ ಸತ್ತಂತೆ ನಟಿಸಿದ್ದಾಳೆ. ಆ ಬಳಿಕ ಅಜ್ಜಿ ಬಿಟ್ಟು ರೂಮ್ ಒಳಗೆ ಹೋದ ಗ್ಯಾಂಗ್ ರಾಡ್ ನಿಂದ ಲಾಕರ್ ಒಡೆದು 8 ಲಕ್ಷ ನಗದು ಹಾಗೂ ಪ್ರಾಪರ್ಟಿ ಒರಿಜಿನಲ್ ದಾಖಲೆ ತೆಗೆದುಕೊಂಡಿದ್ರು. ಇತ್ತ ನಿಧಾನವಾಗಿ ಎದ್ದ ಅಜ್ಜಿ ಕಳ್ಳ ಎಂದು ಹೊರಗಡೆ ಬಂದು ಕಿರಿಚಾಡಿದ್ದು ಆರೋಪಿಗಳು ಓಡಿದ್ದಾರೆ. ಆದ್ರೆ ಆರೋಪಿ ಗಣೇಶ್ ಸ್ಥಳೀಯರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಬಳಿಕ ಸ್ಥಳೀಯರು ಬನಶಂಕರಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇದೀಗ ಆರೋಪಿ ಮ್ಯಾಡಿ ಮತ್ತು ವಿಠಲ್ನನ್ನ ಬಂಧಿಸಿದ್ದು ಗುರು ಎಂಬಾತನಿಗೆ ಹುಡುಕಾಟ ನಡೆಸಲಾಗ್ತಿದೆ. ಹಾಗೆ ತನಿಖೆಯಲ್ಲಿ 3 ಆರೋಪಿತರನ್ನ ನಾವು ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ. ಇನ್ನು ಓರ್ವ ಆರೋಪಿ ಪತ್ತೆ ಮಾಡೋದು ಬಾಕಿ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಹ ತನಿಖೆ ಮುಂದುವರೆದಿದೆ. ಸರ್, ಏನು ರೀಸನ್ ಇದ್ದಾರೆ ಅಲ್ಲಿ ಚಾಕು ಹಾಕೋದಕ್ಕೆ? ಏನು ರೀಸನ್ಸ್ ಅಂದರೆ ಅದೇ ಮನೆಯಲ್ಲಿ ಅವರು ಡ್ರೈವರ್ ಕೆಲಸ ಮಾಡ್ತಿರ್ತಾರೆ, ಅವರು ಮನೆಯಲ್ಲಿ ಕ್ಯಾಶ್ ಇರೋದು ಗೊತ್ತಿರುತ್ತೆ. ಸದ್ಯ ಗಾಯಗೊಂಡಿರುವ ವೃದ್ಧೆ ಕನಕ ಪುಷ್ಪಮ್ಮ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮನೆಗೆ ವಾಪಸ್ಸಾಗಿದ್ದಾರೆ. ಸದ್ಯ ಆರೋಪಿಗಳನ್ನ ಕಸ್ಟಡಿಗೆ ಪಡೆದ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.